ಸೊ ಆ ಟೈಮಲ್ಲೆಲ್ಲ ವರ್ಕೌಟ್ ಮಾಡ್ಬೋದಾ? ಅಫ್ಕೋರ್ಸ್ ನೀವು ಹಾರ್ಡ್ ಕೋರ್ ವರ್ಕೌಟ್ ಮಾಡಬಾರ್ದು ವೆನ್ ಯು ಹ್ಯಾವ್ ಯೋರ್ ಪೀರಿಯಡ್ಸ್. ಯಾವ್ಯಾವ ಆಸನಗಳನ್ನ ಮಾಡಿದ್ರೆ? ಇನ್ವರ್ಷನ್ಸ್ ಎಲ್ಲ ಮಾಡಬಾರ್ದು ಅಂತ ಇದೆ. ಸೊ ಅದನ್ನ ಎಲ್ಲ ಅವರು ಹಲಾಸನ ಅದೆಲ್ಲ ಮಾಡಿಸ್ತಾರೆ ಅಂಡ್ ವೆರಿ ಸಿಂಪಲ್ ಸಿಟ್ಟಿಂಗ್ ಪಾಸ್ಚರ್ಸ್ ನ ಮಾಡಿಸ್ತಾರೆ. ನನ್ನ ಸ್ಕಿನ್ ಕೇರ್ ಹೇರ್ ಕೇರ್ ಒಂದೇ, ಕೋಕೋನಟ್ ಆಯಿಲ್. ಎರಡು ಪೀರಿಯಡ್ಸ್ ಇದ್ದಾಗ ಏನೇನ್ ಮಾಡ್ಬೇಕು ಯೋಗದಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನನ್ನ ಕಣ್ಣು ಬೆಳಿಗ್ಗೆ ಎದ್ದಾಗ ಫುಲ್ ಊದ್ಕೊಂಡು ಕೆಂಪಾಗಿರೋದು ಅದೆಲ್ಲ ಉಂಟು. ನನಗೆ ಬರೀ ಕೊಬ್ಬರಿ ಎಣ್ಣೆಲೆ ಅಥವಾ ಬರೀ ಕ್ಯಾಸ್ಟರ್ ಆಯಿಲ್ ಅಲ್ಲಿ ತುಂಬಾ ಹೆಲ್ಪ್ ಆಗಿದೆ. ದೇವ್ರು ಕೊಟ್ಟಿರೋದು ಇದ್ರೆ ಐ ಆಲ್ವೇಸ್ ಸೇ ಪ್ಲೀಸ್, ಎಸ್ಪೆಷಲಿ ಬೋಟಾಕ್ಸ್. ಐ ಆಮ್ ಅಗೇನ್ಸ್ಟ್ ಆಲ್ ದಟ್. ಐ ಆಲ್ವೇಸ್ ಸೇ ವಿಂಟರ್ ಅಲ್ಲಿ ಯೂಸ್ ಅ ಲಾಟ್ ಆಫ್ ಆಯಿಲ್ಸ್. ಕೊರಿಯನ್ ಗ್ಲಾಸ್ಗೆ ನಮಗೆ ಬರಲ್ಲ, ನಾವು ಇಂಡಿಯನ್ಸು. ಲೇಡೀಸ್ ಅಂದ ತಕ್ಷಣ ನಿಮಗೆ ಮಂತ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಪೀರಿಯಡ್ಸ್ ಆಗುವಂಥದ್ದು ಅದು ಇದೆಲ್ಲನೂ ಕೂಡ. ಆ ಟೈಮಲ್ಲಿ ತುಂಬಾ ಸೂಕ್ಷ್ಮವಾಗಿರ್ಬೇಕು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಆ ಟೈಮಲ್ಲೆಲ್ಲ ವರ್ಕೌಟ್ ಮಾಡ್ಬೋದಾ? ಅಫ್ಕೋರ್ಸ್ ನೀವು ಹಾರ್ಡ್ ಕೋರ್ ವರ್ಕೌಟ್ ಮಾಡಬಾರ್ದು ವೆನ್ ಯು ಹ್ಯಾವ್ ಯೋರ್ ಪೀರಿಯಡ್ಸ್. ಅದು ನಮ್ಮಮ್ಮ ನನಗೆ ಹೇಳಿದ್ದು. ಬಿಕಾಸ್ ಯೋರ್ ಬಾಡಿ ಈಸ್ ವೆರಿ ಸೆನ್ಸಿಟಿವ್ ಆ ಟೈಮಲ್ಲಿ ಅಂತ. ಸೊ ನಾನು ಹಾರ್ಡ್ ಕೋರ್ ವರ್ಕೌಟ್ಸ್ ಮಾಡಲ್ಲ. ಬಟ್ ನನ್ನ ಯೋಗ ಟೀಚರ್ ನನಗೆ ಪೀರಿಯಡ್ಸ್ ಇದ್ದಾಗ ಏನೇನು ಮಾಡಬೇಕು ಯೋಗದಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನ ಮಾಡ್ತೀನಿ. ಐ ವಾಕ್ ಈವನ್ ವೆನ್ ಐ ಹ್ಯಾವ್ ಮೈ ಪೀರಿಯಡ್ಸ್. ಬಟ್ ಯೋಗಾನು ವೆರಿ ತುಂಬ ಸ್ಟ್ರೈನ್ ಕೊಡೋ ಅಂಥದ್ದು ಅಲ್ಲದೆ ಒಂದು ಸ್ವಲ್ಪ ಸಿಂಪಲ್ ಆಸನಾಸ್ಗಳನ್ನ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಐ ಡೂ ದ್ಯಾಟ್. ಓಕೆ, ಯಾವ್ಯಾವ ಆಸನಗಳನ್ನ ಮಾಡಿದ್ರೆ? ಯಾಕಂದ್ರೆ ನಿಮಗೆ ಫಾಲೋವರ್ಸ್ ಒಂದಷ್ಟು ಜನ ಇರ್ತಾರೆ, ಅಭಿಮಾನಿಗಳಿರ್ತಾರೆ. ಸೊ ಅವರು ಅಂತ ಟೈಮಲ್ಲಿ ಏನಾದರೂ ಮಾಡುವಂಥದ್ದಾದ್ರೆ ಐ ಯೂಶಲಿ ಗೋ ಅಂಡರ್ ದ ಗೈಡೆನ್ಸ್ ಆಫ್ ಮೈ ಟೀಚರ್. ಸೊ ಐ ಥಿಂಕ್ ನಾನು ಹೇಳಿದ್ರೆ ಇಟ್ ವಿಲ್ ಬಿ ರಾಂಗ್ ಬಿಕಾಸ್ ಇಟ್ ಇಸ್ ಆಲ್ವೇಸ್ ಬೆಟರ್ ಫಾರ್ ದ ಯೋಗ ಟೀಚರ್. ಬಿಕಾಸ್ ನಾನು ಪೀರಿಯಡ್ಸ್ ಇದ್ದಾಗ ಅಥವಾ ವಿದೌಟ್ ಪೀರಿಯಡ್ಸ್ ಐ ಗೈಡ್ ಐ ಆಮ್ ಟ್ರೈನಿಂಗ್ ಅಂಡರ್ ಅ ಯೋಗ ಟೀಚರ್ ಅಲ್ಲ. ಸೊ ಅವ್ರು ನಮಗೆ ಹೇಳ್ಕೊಡ್ತಾರೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ಲೈಕ್ ಇನ್ವರ್ಷನ್ಸ್ ಎಲ್ಲ ಮಾಡಬಾರ್ದು ಅಂತ ಇದೆ. ಸೊ ಅದನ್ನ ಎಲ್ಲ ಅವರು ಮಾಡಕ್ ಬಿಡಲ್ಲ. ಸೊ ಮಾಲಾಸನ ಅದೆಲ್ಲ ಮಾಡಿಸ್ತಾರೆ ಅಂಡ್ ವೆರಿ ಸಿಂಪಲ್ ಸಿಟ್ಟಿಂಗ್ ಪಾಸ್ಚರ್ಸ್ ನ ಮಾಡಿಸ್ತಾರೆ. ನನಗೆ ತೀರಾ ಈ ಕಾಲ್ಗಳನ್ನ ಮೇಲ್ ಇಡೋ ಅದೇ ಇನ್ವರ್ಷನ್ ಪಾಸ್ಚರ್ಸ್ ನ ನನಗೆ ಆ ಟೈಮಲ್ಲಿ ಮಾಡಲ್ಲ. ವಾಟ್ ಟು ಡೂ ನ ಐ ಆಲ್ವೇಸ್ ಫೀಲ್ ಯು ಟೇಕ್ ದ ಗೈಡೆನ್ಸ್. ದಟ್ ಇಸ್ ಬೆಟರ್ ನಾನು ಹೇಳೋದ್ಕಿಂತ ಅಂತ. ಸಾಕಷ್ಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರೋದ್ರಿಂದ ನಿಮ್ಮ ಸ್ಕಿನ್ ಅನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ಒಂದೊಂದು ಶೋಗೂ ಕೂಡ ಒಂದೊಂದು ಪಾತ್ರಕ್ಕೂ ಕೂಡ ಮೇಕಪ್ಪು ಆಗಿರ್ಬೋದು ಚೇಂಜಸ್ ಆಗ್ತಾ ಇರುತ್ತೆ. ಸ್ಕಿನ್ ಕೇರ್ ರೊಟೀನ್ ಹೆಂಗಿದೆ ಶುಭಾ ಪುಂಚ ಅವ್ರದ್ದು? ನಂದು ತುಂಬ ಸಿಂಪಲ್. ನನ್ನ ಸ್ಕಿನ್ ಕೇರ್ ಹೇರ್ ಕೇರ್ ಒಂದೇ, ಕೋಕೋನಟ್ ಆಯಿಲ್. ಎರಡು ನಾನು ಯೂಸ್ ಮಾಡೋದು ಎಸ್ಪೆಷಲಿ ನಮ್ಮ ಮನೇಲಿ ಪ್ಯೂರ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ಅಂದರೆ ನಮ್ಮದೇ ಊರಲ್ಲಿ ಬೆಳೆದಿರೋ ತೆಂಗಿನಕಾಯಿನ ನಾವು ಮಿಲ್ಲಲ್ಲಿ ಕೊಟ್ಬಿಟ್ಟು ವಿ ಗೆಟ್ ದಿ ಆಯಿಲ್. ಸೊ ಇಟ್ ಕಂಪ್ಲೀಟ್ಲಿ ಪ್ಯೂರ್. ಅದ್ರಲ್ಲಿ 1% ಇದು ಕೂಡ ಇರಲ್ಲ, ಕೆಮಿಕಲ್ಸ್ ಕೂಡ ಇರಲ್ಲ. ಸೊ ಐ ಓನ್ಲಿ ಯೂಸ್ ದಟ್ ಫಾರ್ ಮೈ ಸ್ಕಿನ್ ಅಂಡ್ ಹೇರ್. ನಾನು ಹೇರ್ ಆಯಿಲ್ ಕೂಡ ಐ ವಿಲ್ ನಾಟ್ ಯೂಸ್ ಎನಿ ಅದರ್ ಹೇರ್ ಆಯಿಲ್. ನಾನು ತುಂಬಾ ಆ ವಿಷಯದಲ್ಲಿ ವೆದರ್ ಇವನ್ ಫಾರ್ ಮೈ ಫೇಸ್ ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋದಾದ್ರೆ ಐ ಯೂಸ್ ವೆರಿ ಪ್ಯೂರ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ and which do not have any chemicals. ನಾನು ಕೆಮಿಕಲ್ಸ್ ನನ್ನ ಫೇಸ್ ಮೇಲೆ ಯೂಸ್ ಮಾಡಲ್ಲ. ಅದು ಬಿಕಾಸ್ ನಾವು ಮೇಕಪ್ ಆಲ್ರೆಡಿ ಯೂಸ್ ಮಾಡ್ತೀವಿ ಅಂಡ್ ಮೇಕಪ್ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ. ಇಟ್ ಆಲ್ರೆಡಿ ಹ್ಯಾಸ್ ಕೆಮಿಕಲ್ಸ್. ಸೊ ಹಾಗಾಗಿ ಅದಿಲ್ದಾಗ ಐ ಯೂಸ್ ಕೋಕೋನಟ್ ಆಯಿಲ್ ಆ್ಯಂಡ್ ಫಾರ್ ಮೈ ಹೇರ್ ಆ್ಯಂಡ್ ಫಾರ್ ಮೈ ಸ್ಕಿನ್ ಕ್ಯಾಸ್ಟರ್ ಆಯಿಲ್, ಕೋಕೋನಟ್ ಆಯಿಲ್. ಓಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇವಾಗ ನೀವೇ ಹೇಳ್ತಾ ಇದ್ರಿ ಮೇಕಪ್ ಅಂತ ಕೆಮಿಕಲ್ಸ್ ಅಂತ ಮಾಡಿರ್ತಾರೆ. ಸೊ ಇವಾಗ ಐಲ್ಯಾಶಸ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದಷ್ಟು ಫೌಂಡೇಶನ್ಸ್ ಆಗಿರ್ಬೋದು, ಅದಕ್ಕೆಲ್ಲನೂ ಕೂಡ. ಸೊ ಅಂಥ ಟೈಮಲ್ಲಿ ಏನೋ ಸೈಡ್ ಎಫೆಕ್ಟ್ ಆಗಿದ್ದುಂಟ ಯಾವತ್ತಾದರೂ ನಿಮ್ಮ ಲೈಫಲ್ಲಿ ಅಂತ? ತುಂಬಾ ಆಗಿದೆ. ಎಸ್ಪೆಷಲಿ ಐ ಥಿಂಕ್ ಮಸ್ಕಾರಾಸ್. ನಾವು ತುಂಬ ಶೂಟಿಂಗ್ ಮಾಡ್ತಾ ಇರುವಾಗ ನಾವು ಎಷ್ಟೇ ಮೇಕಪ್ ತೆಗೆದ್ರೇನು ದೇ ವುಡ್ ಬಿ ರೆಸಿಡ್ಯೂಸ್ ಆಫ್ ಮಸ್ಕಾರಾಸ್ ಆ್ಯಂಡ್ ಐಲೈನರ್ಸ್ ಆ್ಯಂಡ್ ಐಲ್ಯಾಶ್ ಗಮ್ಸ್. ಅದರಿಂದ ನನ್ನ ಕಣ್ಣು ಬೆಳಿಗ್ಗೆ ಎದ್ದಾಗ ಫುಲ್ ಊದ್ಕೊಂಡು ಕೆಂಪಾಗಿರೋದು ಅದೆಲ್ಲ ಉಂಟು. ಸೊ ದೆರ್ ಹ್ಯಾಸ್ ಬಿನ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ವಿತ್ ಮೀ ಬಿಕಾಸ್ ಆಫ್ ದಟ್. ಸೊ ಬಿಕಾಸ್ ಆಫ್ ದಟ್ ನಾನು ಅದನ್ನ ಯೂಸ್ ಮಾಡೋದು ಐ ಮೀನ್ ಐ ಯೂಸ್ ಇಟ್ ಬಟ್ ನೀಟಾಗಿ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಅದನ್ನ ರಿಮೂವ್ ಮಾಡ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಕಾಸ್ ಸೋ ಮಚ್ ಆಫ್ ಐ ಆಮ್ ಇಂಟು ಆಯುರ್ವೇದ ನೌ ವಿ ಆರ್ I myself have, like I'm coming up with an Ayurvedic product for skin care. So ಹಾಗಾಗಿ ನಾನು ಅದನ್ನ ಕೂಡ ನಾವು we are doing a research of what can be used without any chemical skin care. ನಾನು because I totally believe, ಯಾಕಂದ್ರೆ ನನಗೆ ಬರೀ ಕೊಬ್ಬರಿ ಎಣ್ಣೆಲೆ ಅಥವಾ ಬರೀ ಕ್ಯಾಸ್ಟರ್ ಆಯಿಲ್ ಅಲ್ಲಿ ತುಂಬಾ ಹೆಲ್ಪ್ ಆಗಿದೆ. when I'm not using any chemical cream. So ಹಾಗಾಗಿ right now I'm also formulating something to see. So hopefully soon my skin care line ಬರುತ್ತೆ. ಹೌದಾ? Yeah, Ayurvedic skin care.
ಓಕೆ, ಒಳ್ಳೇದಾಗ್ಲಿ. ಅಂಡ್ ಇನ್ನೊಂದು ಏನಂತಂದ್ರೆ ಕೊಬ್ಬರಿ ಎಣ್ಣೆ ಬಗ್ಗೆ ಹೇಳ್ತಿದ್ರಿ, ಅದು ನಿಮ್ಮ ತೋಟದಲ್ಲೇ ಬೆಳೆದಿರುವಂತಹ ತೆಂಗಿನಕಾಯಿಗಳಲ್ಲಿ ನಾವು ಮಿಲ್ಕ್ ಕೊಟ್ಬಿಟ್ಟು ಕೊಬ್ಬರಿ ಎಣ್ಣೆನ ತಗೊಂತೀವಿ. ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ಅಂಡ್ ನಿಮ್ಮ ಹೇರ್ ಕೇರ್ ರೊಟೀನ್ ಹಿಂಗೆಲ್ಲ ಇರುತ್ತೆ ಅಂತ? ಹೇರ್ ಕೇರ್ ನಾನು ಎವ್ರಿ ಡೇ ವಾಶ್ ಮಾಡಲ್ಲ, ಓನ್ಲಿ ಟ್ವೈಸ್ ಅ ವೀಕ್. ಆ್ಯಂಡ್ ಸ್ಕಿನ್ ಕೇರ್ ನಾನು ಕೊಕೊನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್ ಐ ಟ್ರೈ ಎವ್ರಿ ಡೇ, ಎಸ್ಪೆಷಲಿ ಈ ಥರ ವೆದರ್ಸ್ದಲ್ಲಿ, ರೈನಿ ಸೀಸನ್ ಆ್ಯಂಡ್ ವಿಂಟರಲ್ಲಿ. ಸಮ್ಮರಲ್ಲಿ ಆಗಲ್ಲ, ಬಿಕಾಸ್ ಸಮ್ಮರ್ ಯುರ್ ಆಲ್ರೆಡಿ ಸ್ವೆಟ್ಟಿಂಗ್. ಸೊ ನಾನು ರೆಕಮೆಂಡ್ ಮಾಡಲ್ಲ ದಟ್ ಡೈಲಿ ಆಯಿಲ್ ಹಚ್ಕೊಳ್ಳಿ, ಕ್ರೀಮ್ ಹಚ್ಕೊಳ್ಳಿ, ಬಿಕಾಸ್ ಯುವರ್ ಪೋರ್ಸ್ ಎಲ್ಲ ಕ್ಲಾಗ್ ಆಗುತ್ತೆ. ಸೊ ಇಂಥ ವೆದರಲ್ಲಿ ಐ ಟ್ರೈ ಆ್ಯಂಡ್ ಪುಟ್ ಕೊಕೊನಟ್ ಆಯಿಲ್ ಆರ್ ಕ್ಯಾಸ್ಟರ್ ಆಯಿಲ್ ಎವ್ರಿ ಡೇ. ಬಾತ್ಗಿಂತ ಮುಂಚೆ 10 minutes ಆ್ಯಂಡ್ ದೆನ್ ದಟ್ಸ್ ಇಟ್. 10 to 15 minutes. ಅಂದ್ರೆ ಈಗ ಸೋಪ್ಸ್ ಆಗಿರ್ಬೋದು, ಫೇಸ್ ವಾಶಸ್, ಅದು ಕೂಡ ನ್ಯಾಚುರಲ್ ಆಗಿರುವಂತದ್ದು. Yes, I don't use anything that is chemicals. Usually powders use ಮಾಡ್ತೀನಿ, ಅಥವಾ sometimes I use some Ayurvedic products, but otherwise I don't use chemicals. ನಾನು ಆದಷ್ಟು chemicals ನಾನು ಅವಾಯ್ಡ್ ಮಾಡ್ತೀನಿ, ಆದಷ್ಟು. Some things you cannot avoid because there are certain vitamin E creams or vitamin C creams are market ಅಲ್ಲಿ that have chemicals, but we have to use. So adana, so I'm trying, like I said, in an own way I'm trying to see what I can use anta. So yeah, nodana, but as of now I try and avoid. Okay, ಜಾಸ್ತಿ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ? ಹೋಮ್ ರೆಮಿಡೀಸ್. ನನ್ನ ಪಾರ್ಲರ್ ಲೇಡಿ, ನನ್ನ ಫ್ರೆಂಡ್, ಅವಳು 15 ವರ್ಷ ಸೇಮ್ ಪಾರ್ಲರ್ಗೆ ಹೋಗ್ತೀನಿ. ಅವ್ರು ಹೇಳ್ತಾ ಇರ್ತಾರೆ, ಮೇಡಮ್ ನಂಗೆ ರೆಗ್ಯುಲರ್ ನನಗೆ ಎವ್ರಿ ಡೇ ಹುಡುಗಿರು ಆಲ್ಮೋಸ್ಟ್ ಒನ್ಸ್ ಅ ವೀಕ್ ಬರ್ತೀರಾ, ನೀವು ಆ್ಯಕ್ಟರು ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ಸರ್ತಿ ಬರ್ತೀರಾ ಅಂತಾರೆ. ಬೈತಾ ಇರ್ತಾರೆ, ವಾಟ್ ಇಸ್ ದಿಸ್, ನೀವು ತಾನೇ. ನನ್ಗೆ ಅದು ನನಗೆ ತುಂಬ ಪಾರ್ಲರಲ್ಲಿ ಕುತ್ಕೊಂಡು ತುಂಬ ನನಗಾಗಲ್ಲ. ಆಮೇಲೆ ಈ ಬೋಟಾಕ್ಸ್ ಆಗಿರ್ಬೋದು, ವೇಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ನೀವೇ ಹೇಳ್ತಾ ಇದ್ರೆ ಆಗ್ಲೇ ತುಂಬಾ ಬಬ್ಲಿ ಆಗಿದ್ದೆ, ಬಟ್ ಆನ್ ಸ್ಕ್ರೀನ್ ನೋಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಪ್ಲಾಸ್ಟಿಕ್ ಸರ್ಜರೀಸ್ ಎಲ್ಲ ಮೊರೆ ಹೋಗ್ತಾರೆ ಒಂದಷ್ಟು ಜನ. ಸೊ ಇದ್ರ ಬಗ್ಗೆ ಶುಭ ಪುಂಜ ಅವರ ಒಪಿನಿಯನ್ ಏನು ಅಂತ? ಸಿ, ಪ್ಲಾಸ್ಟಿಕ್ ಸರ್ಜರಿ ಸಮಟೈಮ್ಸ್ ಕಾರಣಾಂತರಗಳಿಂದ ಅವ್ರಿಗೆ ಮಾಡಬೇಕಾಗುತ್ತೆ. ಸೊ ದಟ್ ವಿ ಕೆನಾಟ್ ಬ್ಲೇಮ್, ಬಿಕಾಸ್ ಮೇ ಬಿ ಅವ್ರ ಮೂಗೇನೋ ಇದು ಆಗಿರುತ್ತೆ. ಸಮಟೈಮ್ಸ್ ಇನ್ ಅನ್ ಆಕ್ಸಿಡೆಂಟ್ or something like that, or in some problem ಆಗಿ sometimes there are deformities. ಸೊ ಆ ಟೈಮಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಐ ಡೋಂಟ್ ಥಿಂಕ್ ವಿ ಶುಡ್ ಜಡ್ಜ್ ದಟ್. ಬಟ್ ಅದರ್ ದೆನ್ ದಟ್, ನೀವು ಆಲ್ರೆಡಿ ಚೆನ್ನಾಗಿ ಕಾಣ್ತಾ ಇದ್ರೆ, ದೇವ್ರು ಕೊಟ್ಟಿರೋದು ಇದ್ರೆ, ಐ ಆಲ್ವೇಸ್ ಸೇ ಪ್ಲೀಸ್ ಮಾಡೋಕೆ ಹೋಗ್ಬೇಡಿ, ಎಸ್ಪೆಷಲಿ ಬೋಟಾಕ್ಸ್. ಬಿಕಾಸ್ ಅದೆಲ್ಲ ಕೆಮಿಕಲ್ಸ್, ದೇರ್ ಆಲ್ ಥಿಂಗ್ಸ್ ದಟ್ ಪ್ಯಾರಲೈಸ್ ಯುವರ್ ನರ್ವ್ಸ್. ಐ ಡೋಂಟ್ ನೋ ದಿಸ್. ಪಾರ್ಲರ್ ಪೀಪಲ್ ವಿಲ್ ಸೇ ತುಂಬ ಸೇಫ್ ಆಗಿದೆ, ಬಟ್ ನನ್ನ ಪ್ರಕಾರ ಇಟ್ಸ್ ನಾಟ್ ಸೇಫ್. ಎನಿಥಿಂಗ್ ನೀವು ಇಂಜೆಕ್ಟ್ ಮಾಡ್ತಾ ಇರೋದು ಇಸ್ ನಾಟ್ ಸೇಫ್. ಎಸ್ಪೆಷಲಿ ನಾನು ಇತ್ತೀಚೆಗೆ ನೋಡ್ತೀನಿ, ತುಂಬ ಜನ ಈ ವೈಟ್ ಸ್ಕಿನ್ ಫೇರ್ನೆಸ್ಗೆ ದೇ ಟೇಕ್ IVs, ಗ್ಲೂಟೋಥೈನ್. ನನಗೆ ಭಯ ಆಗುತ್ತೆ, ನಾನು ಓಡೋಗ್ತೀನಿ. ನಂಗೆ ಯಾರಾದ್ರೂ ಪಾರ್ಲರ್ ಅವರು ನಾನು ಗ್ಲೂಟೋಥೈನ್ IV ತಗೊಳ್ಳಿ ಅಂದರೆ ಓಡೋಗ್ಬಿಡ್ತೀನಿ ನಾನು. ಯಾಕಂದರೆ ನಿನ್ನ ಬಾಡಿ ಒಳಗಡೆ ಏನು ಹಾಕೋತಾ ಇದೆ ಅಂತ ನಿನಗೆ ಗೊತ್ತೂ ಇಲ್ಲ. ಡು ಇವನ್ ನೋ? ಇವಾಗ ನಿಮ್ಮ ಮನೇಲೇ ಮಾಡಿರೋ ಲಿಕ್ವಿಡ್ನ ನಿನ್ನ ಬಾಡಿ ಒಳಗಡೆ ಹೋಗ್ತಾ ಇದ್ರೆ ಓಕೆ, ನೀವು ಯಾವುದೋ ಕಂಪ್ನಿ ಮಾಡಿರೋದನ್ನ, ಹೌ ಆರ್ ಯು ಇವನ್ ಪುಟಿಂಗ್ ಇಟ್ ಇನ್ಸೈಡ್ ಯೋರ್ ಬಾಡಿ ವಿದೌಟ್ ನೋಯಿಂಗ್? ಕೊರಿಯನ್ ಪ್ರಾಡಕ್ಟ್ಸ್ ಕ್ರೇಜ್ ಆಗಿದೆ, ಬಟ್ ಯು ಡೋಂಟ್ ಇವನ್ ನೋ ಅದರಲ್ಲಿ ಏನಿದೆ ಅಂತ. ಸೊ ಐ ಆಮ್ ಅಗೇನ್ಸ್ಟ್ ಆಲ್ ದಟ್. ಐ ವಿಲ್ ಸೇ ಗರ್ಲ್ಸ್, ಆರಾಮಾಗಿ ಮನೇಲಿ ಕಡಲೆ ಹಿಟ್ಟು ಹಾಕೊಂಡು ಆರಾಮಾಗಿರೆ. ಆ್ಯಂಡ್ ಸ್ಕಿನ್ದು ತೀರಾ ಒಬ್ಸೆಷನು ಇರಬಾರ್ದು, ಚೆನ್ನಾಗಿರ್ಬೇಕು. ಅದನ್ನ ಫೇರ್ ಆಗಿರ್ಬೇಕು, ಹಿಂಗಿರ್ಬೇಕು. ಕೊರಿಯನ್ ಗ್ಲಾಸ್ಗೆ ನಮಗೆ ಬರಲ್ಲ, ನಾವು ಇಂಡಿಯನ್ಸ್ ಆಯ್ತಾ, ನಾವು ಹಿಂಗೆ ಇರ್ತೀವಿ. ಯಾಕಂದ್ರೆ ಕೊರಿಯನ್ ಸ್ಕಿನ್ ಗ್ಲಾಸ್ ಅವ್ರಿಗೆ ಬರುತ್ತೆ, ಬಿಕಾಸ್ ಆಫ್ ದೇರ್ ವೆದರ್, ಬಿಕಾಸ್ ಆಫ್ ದೇರ್ ಫುಡ್ ಆ್ಯಂಡ್ ಬಿಕಾಸ್ ಆಫ್ ದೇರ್ ವೇ ಆಫ್ ಅವ್ರ ಏನು ಹೇಳ್ತಾರೆ, ಜೆನೆಟಿಕ್ಸ್. ಸೊ ಯಾ, ನೀವೇನೇ ಕೊರಿಯನ್ ಹಾಕೊಂಡ್ರೂ ಅದಕ್ಕೆ ನಿಮಗೆ ಬರಲ್ಲ. ಸೊ ದಟ್ ಇಸ್ ಕಾಮನ್ ಸೆನ್ಸ್. ಹೇಳ್ತಿದ್ರಿ ಹೋಮ್ ರೆಮಿಡೀಸ್ ನಾನು ಹೆಚ್ಚಾಗಿ ಟ್ರೈ ಮಾಡ್ತೀನಿ ಅಂತ. ಏನಾದ್ರೂ ಒಂದು ಹೋಮ್ ರೆಮಿಡೀಸ್ ಟಿಪ್ಸ್ ಅನ್ನ ಹೇಳೋದಾದ್ರೆ, ಹುಡುಗಿಯರಿಗಾಗಿರ್ಬೋದು, ಹುಡುಗರಿಗಾಗಿರ್ಬೋದು? ಐ ಆಲ್ವೇಸ್ ಸೇ ವಿಂಟರ್ ಅಲ್ಲಿ ಯೂಸ್ ಅ ಲಾಟ್ ಆಫ್ ಆಯಿಲ್ಸ್. ಆಯಿಲ್ಸ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ, ಬಟ್ ಯೂಸ್ ನ್ಯಾಚುರಲ್ ಕೊಕೊನಟ್ ಆಯಿಲ್. ತುಂಬಾ ಮಿಲ್ಸ್ ಇವಾಗ ಬ್ಯಾಂಗ್ಳೂರಲ್ಲೂ ಬಂದಿದೆ. ಸೊ ನೀವು ಅಲ್ಲಿ ಹೋಗಿ ಯು ಕ್ಯಾನ್ ಯೂಸ್ ಎನಿ ಆಯಿಲ್, ಆಲ್ಮಂಡ್ ಆಯಿಲ್, ಕೊಕೊನಟ್ ಆಯಿಲ್, ಆರ್ ನಿಮ್ಮ ಸೆಸಮಿ ಆಯಿಲ್, ಎನಿಥಿಂಗ್. ಸಮ್ಮರ್ ಅಲ್ಲಿ ಯು ಕಾಂಟ್ ಯೂಸ್ ಆಯಿಲ್ಸ್ ಬಿಕಾಸ್ ತುಂಬಾ ಕಿಚ್ ಆಗುತ್ತೆ. ಸೊ ಅವಾಗ ಐ ಥಿಂಕ್ ಕರ್ಡ್ ತುಂಬಾ ಹೆಲ್ಪ್ ಆಗುತ್ತೆ, ಮಿಲ್ಕ್ ಕ್ರೀಮ್ ತುಂಬಾ ಹೆಲ್ಪ್ ಆಗುತ್ತೆ, ಹನಿ ಹೆಲ್ಪ್ ಆಗುತ್ತೆ,
ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ನೀವು ಯೂಸ್ ಮಾಡ್ಬೋದು. ಕ್ಯಾರೆಟ್ ಜ್ಯೂಸ್, ಟೊಮ್ಯಾಟೊ ಜ್ಯೂಸ್. ನಾನು ಹೇಳೋದು ನಿಮ್ಮ ಮನೇಲಿ ಏನಿದೆಯೋ ಅದನ್ನ ನೀವು ಸ್ಕ್ವೀಸ್ ಮಾಡಿ ಯೂಸ್ ಮಾಡಿ. ಸ್ಕ್ವೀಸ್ ಇನ್ ಯೂಸ್. ಓಕೆ, ತುಂಬಾ ಚೆನ್ನಾಗಿ ಹೇಳ್ದಿರಿ. ಅಂಡ್ ವರ್ಕೌಟ್ ಆಗಿರ್ಬೋದು, ಸ್ಕಿನ್ ಕೇರ್, ಹೇರ್ ಕೇರ್ ಬಗ್ಗೆ, ಹಾಗೆ ಬೋಟ್ಯಾಕ್ಸ್ ಬಗ್ಗೆ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.